ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ಸೂ ಫ್ರಮ್ ಸೋ ಮೂವಿಗೆ ಹೋಗಿದ್ವಿ. ಸೊ ಆ ಒಂದು ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೂವಿ ಯಾವ ರೀತಿ ಇತ್ತು ಏನು ಅಂತ ನೋಡೋಣ. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಮಂತ್ ಹೋಗಿದ್ದು, ನಾವು ರಿಲೀಸ್ ಆದ 4 ದಿನಕ್ಕೆ ಹೋಗಿದ್ದು. ಸೊ ಇವತ್ತು ಅದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಆವಾಗಲಿಂದ ಆಗಲಿಲ್ಲ, ಹಬ್ಬಗಳೆಲ್ಲ ಇತ್ತು ಅಂತ. ಸೊ ನೋಡಿ, ಅವತ್ತು ಈವ್ನಿಂಗ್ ನಾನು ಟೀ ಮತ್ತು ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ಸಂತೆಯಿಂದನೇ ಇದನ್ನೆಲ್ಲ ತಂದುಬಿಟ್ಟಿದ್ದೆ, ತರಕಾರಿ ಸೊಪ್ಪು ಪ್ರತಿಯೊಂದನ್ನು ತಂದುಬಿಟ್ಟಿದ್ದೆ. ಸೊ ನಮ್ಮ ಮನೆಯವರು ಅವತ್ತು ಬೆಂಗಳೂರಿಂದ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ನಾನು ಸೊಪ್ಪೆಲ್ಲ ಜಾಸ್ತಿನೇ ಇತ್ತಲ್ಲ ಅಂತ ಅಂದ್ಬಿಟ್ಟು ಮಸೊಪ್ಪು ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಮಾಮೂಲಿ ಬೇಳೆ ಬೇಯಕ್ಕೆ ಇಟ್ಕೊಂಡು ಅದಾದಮೇಲೆ ಎಲ್ಲ ಥರ ಸೊಪ್ಪುಗಳನ್ನೂ ಕಟ್ ಮಾಡಿ ತೊಳೆದು ಹಾಕ್ಬಿಡೋದು. ಸೊ ಅದಾದಮೇಲೆ ಅದ್ರ ಜೊತೆಗೆ ನಾನು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ ಇಷ್ಟು ಐಟಮ್ಸ್ಗಳನ್ನ ಹಾಕಿ ನಾನು ಕೂಗಿಸ್ಬಿಡ್ತೀನಿ. ಟೊಮೊಟೊನ ಜೊತೆಗೆ ದಪ್ಪಕ್ಕೆ, ಯಾಕೆಂದರೆ ಆಮೇಲೆ ರುಬ್ಬಬೇಕಲ್ಲ ಅಂತ. ಹಂಗೂ ಬೀನ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರೆಕಾಳು ಹಿಡ್ದಿರೋದಿತ್ತಲ್ಲ, ಸೊ ಅದಕ್ಕೆ ಬೀನ್ಸ್ ಬೇಡ, ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ರೆ ಈ ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಿಡ್ದಿರೋ ಅವರೆಕಾಳು ಇತ್ತಲ್ಲ, ಸೊ ಅವರೆಕಾಯಿ ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಇಷ್ಟನ್ನು ಬೇಯಕ್ಕೆ ಹಾಕ್ತೆ. ಅದಾದಮೇಲೆ ನಾನು ರುಬ್ಬೋದಕ್ಕೆ ಈರುಳ್ಳಿ ಇದನ್ನು ಕಾಯಿ ಮತ್ತು ಖಾರದ ಪುಡಿನ ಫಸ್ಟು ತುರ್ಕೊಂಡೆ. ಅದಾದಮೇಲೆ ರುಬ್ಬಿರೋದ ಇದನ್ನು ಬೆಂದಿರೋಂತಹ ಸೊಪ್ಪನ್ನ ಹಾಕ್ಬಿಟ್ಟು ರುಬ್ಕೊಂಡೆ. ಆಮೇಲೆ ತರಕಾರಿಗಳನ್ನ ಹಾಗೇ ಇದನ್ನು ಎತ್ಕೊಂಡ್ಬಿಡೋದು ಅಷ್ಟೇ. ಸೊ ಅದೇ ಥರನೇ ನಾನು ಮಾಡೋದು. ಇಲ್ಲ ಸಪ್ರೇಟಾಗಿ ತರಕಾರಿ ಅಂತೂ ಬೇಯಿಸೋಕೆ ಹೋಗಲ್ಲ. ಅದಾದಮೇಲೆ ಆ್ಯಸ್ ಯೂಶುವಲ್ ಎಷ್ಟು ಬೇಕೋ ಅಷ್ಟು ಹುಳಿ, ಉಪ್ಪು ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಡೋದು. ಸೊ ಈ ಥರ ಮಾಡಿದೆ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ರುಬ್ಬಿಟ್ಟೆ ಮಾಡೋದು. ಒಬ್ಬೊಬ್ರು ಕಟ್ ಮಾಡ್ಬಿಟ್ಟು ಹಾಕ್ತಾರೆ, ನಮ್ಮಮ್ಮ ಎಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾರೆ. ಸೊ ಆವಾಗ ಪಾತ್ರೆಗಳೇನಿತ್ತು ಎಲ್ಲನೂ ತೊಳೆದಿಟ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಅದಾದಮೇಲೆ ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ಹಾರಾಕ್ಬಿಟ್ಟೆ. ಯಾಕೆಂದರೆ ಆ ಒಳಗಡೆ ಕವರ್ ಒಳಗಡೆ ಇದ್ದರೆ ಅದೊಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾರಾಕ್ಬಿಟ್ಟೆ. ಆಮೇಲೆ ಬೇಕಾದರೆ ಮೂವಿಗೆ ಹೋಗಿದ್ದು ಬೇಕಾದ್ರೆ ಫ್ರಿಜ್ಗೆ ಎತ್ತಿಟ್ಕೊಬೋದು. ಇಲ್ಲಾದರೂ ಮಾರನೇ ಇಟ್ಕೊಂಡ್ರು ಪರವಾಗಿಲ್ಲ, ಇಲ್ಲಿ ಏನಂತ ಐಟಮ್ಸ್ ಯಾವುದು ಇಲ್ವಲ್ಲ. ಸೊ ಅದಕ್ಕೋಸ್ಕರ ಇದೇನಿಲ್ಲ, 1 ದಿನ 2 ದಿನ ಇಟ್ಟರು ಏನಾಗಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ಮನೆಯವ್ರು ಬಂದರು. ಸೊ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿದೆ. ಮಸೊಪ್ಪು ಸಾಂಬಾರು, ರೈಸು. ಸೊ ಮುದ್ದೆನೂ ಕೂಡ ಮಾಡಿದ್ದೆ ಅಂತ ಹೇಳ್ಬೋದು. ಸೊ ಮಸೊಪ್ಪು ಸಾರು, ರೈಸ್, ಮುದ್ದೆ. ಸೊ ಊಟ ಎಲ್ಲ ಮಾಡ್ಕೊಂಡೇ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ಮೂವಿಗೆ ಹೋಗೋಣ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಮೊದಲೇ ಹೇಳ್ಬೋದಿತ್ತಲ್ಲ ಅಂತ ಅಂದರು. ಬಟ್ ನೋಡೋಣ, ಅವ್ರು ಓಕೆ ಅಂದರೆ ಹೋಗೋಣ, ಇಲ್ಲಾಂದರೆ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ನಾಳೆ ಅವ್ರಿಗೆ ವೀಕ್ ಆಫ್ ಇದ್ದಾಗ ಏನಾದರೂ ಮಧ್ಯಾಹ್ನದ ಹೊತ್ತೇನಾದ್ರು ಮೂವಿಗೆ ಹೋದರೆ ಇಡೀ ದಿನ ವೇಸ್ಟ್ ಆದಂಗೆ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಮೂವಿಗೆ ಹೋದರೆ ಈವ್ನಿಂಗ್ ಅಥವಾ ನೈಟ್ ಶೋಗೆ ಹೋಗೋದು. ಸೊ ಆವಾಗ ಬಂದು ರೆಸ್ಟ್ ಮಾಡಿಬಿಟ್ರೆ ಬೆಳಗ್ಗೆ ಫುಲ್ ರಜಾ ಇರುತ್ತಲ್ಲ ಅಂತ ಹಂಗೆ ಯೋಚನೆ ಮಾಡಿದ್ದೆ ನಾನು. ಹಾಯ್ ನೋಡಿ, ಸೂ ಫ್ರಮ್ ಸೋ ಮೂವಿಗೆ ಹೋಗ್ತಾಯಿದ್ದೀವಿ. ಸೊ ಫುಲ್ಲು ಚಳಿ ಇವಾಗಂತೂ ವೆದರು. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಉಲ್ಲನ್ ಥರದ್ದು ಟಿ ಶರ್ಟ್ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಸಾಕ್ಸ್ ಎಲ್ಲ ಹಾಕ್ಕೊಂಡೆ ರೆಡಿ ಆದೆ. ಯಾಕೆ ಅಂತಂದರೆ ಅಲ್ಲಿ ಬೇರೆ AC ಮಾಲ್ ಆಫ್ ಮೈಸೂರಿಗೆ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಅದು ರಾತ್ರಿ 10 ಗಂಟೆ ಶೋಗೆ ಹೋಗ್ತಾಯಿದ್ವಿ. ಸೊ ನೋಡೋಣ, ಚೆನ್ನಾಗಿ ರಿವ್ಯೂಸ್ ಎಲ್ಲ ಚೆನ್ನಾಗಿದೆಯಲ್ಲ, ಸೊ ಅದಕ್ಕೋಸ್ಕರ ಹೋಗೋಣ ಅಂತ. ಸೊ ಈವ್ನಿಂಗಿಂದ ಟ್ರೈ ಮಾಡ್ತಿದ್ವಿ. ಒಂದು ಸೀಟ್ಸ್ಗಳು ಅವೈಲೇಬಲ್ ಇರಲಿಲ್ಲ, ಆ್ಯಕ್ಚುಲಿ ದೂರ ಇತ್ತು, 2 ಒಟ್ಟಿಗೆ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರು ಅವ್ರಿಗೆ ಗೊತ್ತಿರೋರು ಮಾಲ್ ಆಫ್ ಮೈಸೂರಲ್ಲಿ ಹೇಳ್ಬಿಟ್ಟು 2, ಅದು ಫ್ರಂಟ್ ರೌನಲ್ಲೇ ಇದೆಯಂತೆ. ಸೊ ಅದಕ್ಕೋಸ್ಕರ ಕಿವಿಗೆ ಹತ್ತಿ ಹಾಕ್ಕೊಂಬಿಟ್ಟಿದ್ದೀನಿ, ಸೌಂಡು ಜಾಸ್ತಿ ಆಗುತ್ತಲ್ಲ ಮತ್ತು ತಲೆನೋವು ಬಂದ್ಬಿಟ್ರೆ ಅಂತ. ಅದಾದಮೇಲೆ ನಾನು ಸ್ಪೆಕ್ಸು ಕೂಡ ತೊಗೊಂಬಿಟ್ಟೆ, ಸುಮ್ಮನೆ ತಲೆನೋವು ಬಂದುಬಿಟ್ರೆ ಅಂತ ಅಷ್ಟೇ. ಯಾಕೆಂದರೆ ಎದುರುಗಡೆ ಫಸ್ಟ್ ರೋನಲ್ಲೇ ಕೂತ್ಕೋತಾ ಇರೋದು ಈಗಲೇ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ವಂಶಿ ಮೂವಿಗೆ ಫಸ್ಟ್ ರೋನಲ್ಲಿ ಕೂತಿದ್ದ ನೆನಪಿದೆ. ಅದು ಬಿಟ್ಟರೆ ನಾನು ಇವಾಗಲೇ ಫಸ್ಟ್ ರೋಗೆ ಹೋಗ್ತಾ ಇರೋದು. ಸೊ ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ತುಂಬ ರಶ್ ಇತ್ತು. ಸೊ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಆಗಲ್ಲ, ನಮ್ಗೆ ರಜಾ ಯಾವಾಗ ಸಿಕ್ಕಿದೆ ಅವಾಗ ಹೋಗಿದ್ದು ಬಂದುಬಿಡ್ಬೇಕು. ಸೊ ಇವಾಗ ಹೋಗಿದ್ದು ಬಂದುಬಿಟ್ರೆ ನಾಳೆ ರಜಾ ಎಂಜಾಯ್ ಮಾಡ್ಬೋದು. ಇಲ್ಲ ನಾಳೆನೇ ಹೋಗ್ತೀವಿ ಅಂದರೆ ಸುಮ್ಮನೆ ನಾಳಿದ್ದು ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗಬೇಕು ಅನ್ನೋ ಥರ ಇರುತ್ತೆ. ಸೊ ನಮ್ಮ ಮನೆಯವರು ವೀಕ್ ಆಫು, ಅದಕ್ಕೋಸ್ಕರ ನಾಳೆ ವೀಕ್ ಆಫ್ ಇದೆ ಅವ್ರಿಗೆ. ನಮ್ಮ ಮನೆಯವರ ಮೇಲೆ ಮಾಲ್ ಆಫ್ ಮೈಸೂರಲ್ಲಿ ಬುಕ್ ಮಾಡಿದ್ದು. ನಮ್ಮ ಮನೆಯವರಲ್ಲಿ ಗೊತ್ತಿರೋರಿಗೆ ಫೋನ್ ಮಾಡಿಬಿಟ್ಟು 2 ಟಿಕೆಟ್ನ ರಿಸರ್ವ್ ಮಾಡಿಸಿದ್ರು. ಸೊ ಅದು ಆ್ಯಕ್ಚುಲಿ ಫಸ್ಟ್ ರೋ ಅಂತೆ. ಓಕೆನಾ ಅಂತಂದರು. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗಂತೂ ಯಾವ ರೋ ಆದರೂ ಓಕೆ. ಒಟ್ಟಿನಲ್ಲಿ ಎಕ್ಸೈಟ್ಮೆಂಟು ರಿಲೀಸ್ ಆಗಿ ಹೊಸದ್ರಲ್ಲೇ ನೋಡಬೇಕು ಅಂತ ನನ್ನ ಇಷ್ಟ. ಸೊ ಅದಾದಮೇಲೆ ಹೊರಟ್ವಿ. ಆಮೇಲೆ ಆನ್ ದ ವೇ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ಮಾಲ್ ಆಫ್ ಮೈಸೂರು ಬುಕ್ ಆಗಿತ್ತು, ಮಾಲ್ ಆಫ್ ಮೈಸೂರಲ್ಲಿ. ಸೊ ಮೂವಿ ಚೆನ್ನಾಗಿತ್ತು ಅಂತ ರಿವ್ಯೂಸ್ ಚೆನ್ನಾಗಿತ್ತಲ್ವ, ಸೊ ಅದಕ್ಕೋಸ್ಕರನೇ. ಬಟ್ ಫಸ್ಟ್ ರೋ ಅಲ್ವಾ, ಸ್ವಲ್ಪ ಕಿವಿಗೆ ಹತ್ರದಿಂದ ನೋಡ್ತೀವಲ್ಲ ಅನ್ನೋ ಥರ ಬಂದಿದ್ದಕ್ಕೆ ಸ್ಪೆಕ್ಸ್ ತೊಗೊಂಡ್ಬಿಟ್ಟಿದೆ. ನಮ್ಮ ಮನೆಯವ್ರಿಗೂ ಅವ್ರ ಸ್ಪೆಕ್ಸ್ನೂ ಕೂಡ ಎತ್ಕೊಂಡ್ಬಿಟ್ಟಿದೆ. ಸೊ ಆನ್ ದ ವೇ ಹೋಗ್ತಾ ನಾವು ಊಟ ಈವ್ನಿಂಗ್ ಅಲ್ವ ಮಾಡಿದ್ದು, ಒಂದು 7 ಗಂಟೆ 7:30 ಅಷ್ಟರಲ್ಲಿ. ನಾವಿಲ್ಲಿ ಮೂವಿಗೆ ಹೋಗಿದ್ದು 10 ಗಂಟೆ ಶೋಗೇನೋ ಹೋಗಿದ್ದಿದ್ದು ನಾವು, 10-10:30 ಶೋಗೆ ಹೋಗಿದ್ದಿದ್ದು. ಸೊ ಆನ್ ದ ವೇ ಹೋಗ್ತಾ ಸೊ ಹಂಗೇ ಎಲ್ಲಾದರೂ ಟೀ ಕುಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ವಿ.
ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಥರ ತುಂಬ ನಮಗೆ ರಿವ್ಯೂಸ್ ಚೆನ್ನಾಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ಹೊಸ ಪ್ರಯೋಗದ ಥರ ಏನಾದರೂ ಮೂವೀಸ್ಗಳನ್ನ ಮಾಡಿದರೆ ಅದಕ್ಕೆ ನಾನಂತೂ ಯಾವಾಗಲೂ 100% ನನ್ನ ಕಡೆಯಿಂದ ನಾನಂತೂ ಎನ್ಕರೇಜ್ಮೆಂಟ್ ಇದ್ದೇ ಇರುತ್ತೆ. ಸೊ ಈ ಒಂದು ಮೂವಿನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಒಬ್ಬೊಬ್ಬರು ತುಂಬ ನಗ್ತೀರಾ ಅಂತ ಅಂತಾರಲ್ವ, ಸೊ ನಗೋದು ನಿಜಾನೇ, ಅದ್ರ ಜೊತೆಗೆ ಅಲ್ಲಿರೋ ಒಂದು ಕಾನ್ಸೆಪ್ಟ್ ಥೀಮ್ ನನಗೆ ತುಂಬ ಇಷ್ಟ ಆಯಿತು. ಆ ಒಂದು ಮೆಸೇಜು ನಿಜವಾಗ್ಲೂ ಪ್ರತಿಯೊಬ್ಬರು ನೋಡಬೇಕಾಗಿರೋ ಅಂಥದ್ದು. ಇದು ಆ್ಯಕ್ಚುಲಿ ಮೊದಲೇ ಹಾಕಬೇಕಿತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬದ ಗಡಿಬಿಡೀಲಿ ಆ ಬ್ಯುಸಿಲಿ ನಾನು ಈ ಒಂದು ವ್ಲಾಗ್ನ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗಲೂ ಇದೆಯಲ್ಲ ಥಿಯೇಟ್ರಲ್ಲಿ, ಇವಾಗಲೂ ಕೂಡ ಯಾರು ನೋಡಿಲ್ಲ ಅವರು ನಿಜವಾಗ್ಲೂ ಹೋಗಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋದ್ವಿ, ಅಲ್ಲಿ ಹೊರಗಡೆ ನಾವು ಪಾರ್ಕಿಂಗ್ ಮಾಡೋಣ ಅಂತಂದ್ಬಿಟ್ಟು ಫಸ್ಟು ನೋಡ್ಕೊಂಡ್ವಿ ಎಷ್ಟೊತ್ತಾಗುತ್ತೆ, ಇನ್ನೂ ಅಷ್ಟೊತ್ತು ತನಕ ಏನು ಒಳಗಡೆ ಓಡಾಡೋದು, ಅದ್ರ ಬದಲು ಟೀ ಕುಡ್ದಿರಲ್ಲ, ಸೊ ಟೀ ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಬಿಡೋ ಅಷ್ಟೇ ಲೇಟ್ ಆಗಿಬಿಡುತ್ತಲ್ವ, 10:30 ಶೋ ಅಂದರೆ ಬಿಡೋ ಅಷ್ಟರಲ್ಲಿ 1 ಗಂಟೆನೇ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರನೇ ಫಸ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಒಂದು ಕಡೆ ಹೋದ್ವಿ, ಅಲ್ಲೇ ಇಟ್ಕೆಗೂಡು ಹತ್ರ. ಸೊ ಸಿಕ್ತು, ಸೊ ಟೀ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು. ನೋಡಿ, ಕೆಲವೊಂದು ರಿಲ್ಯಾಕ್ಸೇಷನ್ಗಳು ಬೇಕು ಎಲ್ರಿಗೂ. ಈ ಥರ ಎಲ್ಲ ಟೈಮಲ್ಲೂ ನಾವು ಒಂದೇ ಥರ ಯಂತ್ರದ ಥರ ಬರೀ ದುಡಿಯೋದು, ಮನೆಗೆ ಬರೋದು, ಬರೀ ಇದೇ ಅಲ್ಲ ಲೈಫು. ಅದರ ಜೊತೆಗೆ ನಮ್ಗೆ ಯಾವುದ್ರಲ್ಲಿ ನಮ್ಗೆ ಇಂಟ್ರೆಸ್ಟು, ಇಷ್ಟ ಇಲ್ಲದೇ ಇದ್ರೂ ಮಾಡೋದು ಬೇಡ, ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟು ಆ ವಿಷಯಗಳನ್ನ ಮಾಡಬೇಕಲ್ಲ, ನಮ್ಗೆ ಖುಷಿ ಕೊಡೋ ಅಂಥದ್ದನ್ನು. ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಸೊ ಅದಾದಮೇಲೆ ಟೀ ಕುಡ್ಕೊಂಡು ಬಂದ್ವಿ. ಬಂದಾದಮೇಲೆ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಅಲ್ಲೇ ಮಾಡ್ಬೋದಾಗಿತ್ತು, ಬಟ್ ಇವಾಗ ಸಖತ್ತು ರಶ್ ಇದ್ದಿದ್ದರಿಂದ ಸುಮ್ಮನೆ ಕಾರ್ನ ಮತ್ತು ನಾವು ಅಲ್ಲಿ ಅಂಡರ್ಗ್ರೌಂಡ್ ತೊಗೊಂಡೋಗೋದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ನಾವು ಪಾರ್ಕ್ ಮಾಡಿದ್ವಿ. ಸೊ ಅದಾದಮೇಲೆ ಎಂಟ್ರಿ ಕೊಟ್ವಿ. ಆ ಮೆಸೇಜ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಕಾಮಿಡಿ ಎಷ್ಟಿದೆ ನಿಜ, ಅದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಫ್ಕೋರ್ಸ್. ನನಗೆ ಅದಕ್ಕಿಂತ ಹೆಚ್ಚಾಗಿ ಆ ಮೆಸೇಜು, ಬಟ್ ಅದು ತುಂಬ ನಗೋದು ಅಂತಂತಾರಲ್ಲ, ಒಂದು ಮೂಮೆಂಟಲ್ಲಿ 2 ಮೂಮೆಂಟ್ ಅಥವಾ 3 ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಅವ್ರು ಮನುಷ್ಯರೇ ಅಲ್ಲ ಅಂತ ಅಂದ್ಬಿಟ್ಟು, ಆ ಥರ ಒಂದು ಅಲ್ಲಿ ಸೀನ್ಸ್ ಆ ಥರ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಹೇಳ್ತಾ ಇರೋದು, ಅದು ಒಂದೊಂದು ಇಂಟರ್ಲಿಂಕ್ ಥರ, ಒಬ್ಬೊಬ್ಬರು ಮೈಂಡ್ಸೆಟ್ ಹೆಂಗಿರುತ್ತೆ ಆ ಥರ ಲಿಂಕ್ ಆಗುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಂತೂ ಕಣ್ಣೀರು ಬರೋದು ಆ ಥರನೇ ಆಯಿತು. ಒಂದು ಡಿಸಿಷನ್ಸ್ ಚೇಂಜ್ ಮಾಡ್ತಾರೆ ಅಲ್ಲಿ, ಆ ಡಿಸಿಷನ್ ಚೇಂಜ್ ಮಾಡೋ ಟೈಮಲ್ಲಿ ಅದು ಆ ಮೂವಿನ ನೋಡಿದ್ರೇ ಗೊತ್ತಾಗುತ್ತೆ ಅದು ಅವ್ರಿಗೆ. ಸೊ ನೋಡಿ, ಇದು 10 ಗಂಟೆ 10:30 ಶೋ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಅಂಗಡಿಗಳೆಲ್ಲ ಅಂತ ಹೇಳ್ಬೋದು. ಬಟ್ ಇದು ಮಾತ್ರ ಮೂವಿದು ಮಾತ್ರ ಇತ್ತು. ಸೊ ಪರವಾಗಿಲ್ಲ, ಈ ಥರ ಒಂದು ಶೋಸ್ ಇರೋದ್ರಿಂದ ಸೊ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗುವಂಥವ್ರಿಗೆ ಅನುಕೂಲ ಅಂತ ಹೇಳ್ಬೋದು. ಸೊ ಪಾಪನ ಕರ್ಕೊಂಡು ಹೋಗಿಲ್ಲ, ನಮ್ಮ ಅಮ್ಮನ ಹತ್ರನೇ ಬಿಟ್ಬಿಟ್ಟಿದ್ದೆ, ಯಾಕೆಂದರೆ ಅವಳನ್ನ ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗೋಕ್ಕಾಗುತ್ತೆ, ಪಾಪ ಮಲ್ಕೊಂಡೇ ಬಿಟ್ಟಿದ್ಲು ಅವಳು. ಸೊ ಅದಕ್ಕೋಸ್ಕರನೇ ನಾವಿಬ್ಬರೇ ಬಂದ್ವಿ. ನೋಡಿ, ನಾವು ಮೊದಲೊಂದು ಬ್ಲಾಗಲ್ಲಿ ಹೇಳಿದೆ, ಕೆಲವು ಟೈಮಲ್ಲಿ ನಮಗೆ ಆದಂಥ ಟೂ ಪರ್ಸ್ನಲ್ ಟೈಮ್ ಅಂತ ಬೇಕಾಗುತ್ತೆ. ಫ್ಯಾಮಿಲಿ ಟೈಮ್ ನಾವು ಎಷ್ಟೇ ಕೊಟ್ಟರು ಮಕ್ಕಳು ಪರಿಚಯಗಳ ಜೊತೆಗಂತೂ ಬೆಳಗಾನ ರಾತ್ರಿ ತನಕ ಇರಲೇಬೇಕು. ಆದರೆ ಕೆಲವು ಒಂದು ಚಿಕ್ಕ ಪುಟ್ಟ ಟೈಮ್ಸ್ಗಳು ನಮಗೆ ಅಂತಲೇ ಇರಬೇಕು, ಹೊರಗಡೆ ಓಡಾಡೋಕ್ಕಿರ್ಬೋದು. ಸೊ ಈ ಥರ ಏನಾದರೂ ಒಂದು ಇದಕ್ಕೇನು ಜಾಸ್ತಿ ಏನಿದಾಗಲ್ಲ. ಅದೇನೇ ನಾವು ಈ ಪ್ಲ್ಯಾನ್ನ ಅದ್ರ ಮಾರ್ನಿಂಗ್ ಮಾಡಿಬಿಟ್ಟಿದ್ದಿದ್ರೆ ಇಡೀ ವೀಕ್ ಆಫು ಅರ್ಧ ದಿನ ಹೋಗ್ಬಿಡೋದು ನಮ್ಮ ಮನೆಯವ್ರದ್ದು ಅಲ್ವಾ. ಅವಾಗ ನಮಗೆ ಅಂತ ಟೈಮ್ ಇರ್ತಿರಲಿಲ್ಲ. ಅದಕ್ಕೇ ಈವ್ನಿಂಗು ಅಥವಾ ನೈಟ್ ಶೋನಲ್ಲಿ ಹೋಗಿದ್ದು ಬಂದುಬಿಟ್ರೆ ಆವಾಗ ಬಂದ ತಕ್ಷಣ ಏನು ಮಲ್ಕೊಳ್ಳೋದು, ಬೆಳಗ್ಗೆ ಒಂಚೂರು ಲೇಟಾಗಿದ್ದರೂ ಪರವಾಗಿಲ್ಲ, ಆ ಇಡೀ ದಿನ ನಮಗೆ ಅಂತಲೇ ಇರುತ್ತೆ ಅಂತ. ಆ ಥರ ಒಂದು ಯೋಚನೆಯಲ್ಲಿ ನಾನು ಆವತ್ತು ನೈಟೇ ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಹೇಳಿದೆ. ಸೊ ಅದಕ್ಕೆ ಅವರು ಓಕೆ ಅಂತಂದರು. ಇಲ್ಲಾಂದರೆ ಸುಮ್ಮನೆ ಅರ್ಧ ದಿನ ವೇಸ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಂತೂ 3 ಫ್ಲೋರ್ ಹತ್ತು ಹೋಗಬೇಕು. ನೋಡಿ, ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವ. ಸೊ ಇವಾಗ ರೀಸೆಂಟಾಗಿ ನರಸಿಂಹ ಮೂವಿಗೆ ಹೋಗಿದ್ದು ಬಂದ್ವಿ. ಅದು ನಮ್ಮ ಪಾಪಕ್ಕೆ ತೋರಿಸ್ಬೇಕು ಅಂತಲೇ ಹೋಗಿದ್ವಿ. ನಿಜವಾಗ್ಲೂ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಅದು ರಿಲೀಸ್ ಆಗಿತ್ತು. ಆದರೆ ನಾವು ಹೋಗೋಕ್ಕಾಗಿರಲಿಲ್ಲ. ನಾವೇನು ಅಂತಂದರೆ ಆ ಮೂವಿಗೆ ನಾವು ಇದನ್ನೇ ಹೋಗ್ಬಿಟ್ಟಿದ್ದೀವಲ್ಲ, ಈ ಮೂವಿಗೆ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದನೇ ಅಷ್ಟು ಸರಿ ಹೋಗ್ಬಿಟ್ಟಿದ್ದೀವಲ್ಲ, ಅದೇ ಅಲ್ವಾ ಸ್ಟೋರಿ ಅಂತ ಅಂದ್ಕೊಂಡೆ. ಆದರೂ ಮಕ್ಕಳಿಗೆ ಈ ಥರ ಕಾರ್ಟೂನ್ ಥರ AI ತೋರಿಸ್ಬೇಕು ಅಂತ ಹೋದಾಗ ಅವಾಗ ನಮಗೂ ತುಂಬ ಅದು ಬೇರೆ ಥರನೇ ಒಂಥರ ಫೀಲ್ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಎಲ್ಲ ಟೈಮಲ್ಲೂ ಸ್ಟೋರಿ ಒಂದೇ ಇದ್ರೂ ಸ್ಕ್ರೀನ್ ಪ್ಲೇಸ್ ಬೇರೆ ಇರುತ್ತಲ್ವ. ಸೊ ಆವಾಗ ನನಗೆ ಗೊತ್ತಾಯಿತು, ಸ್ಟೋರಿ ಒಂದೇ ಇದ್ರೂ ಸ್ಕ್ರೀನ್ ಪ್ಲೇಗಳು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಥರ ನಾವು ಅಳಿಯೋಕ್ಕಾಗಲ್ಲ ಅಂತ. ಸೊ ಅದು ಆ ಮೂವಿಗೆ ಹೋಗಿದ್ದು ಬಂದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಹಂಗೆ ನಮ್ಮದೊಂದು ಒಂದೊಂದು ಸೆಲ್ಫಿಗಳು ಅದು ಇದು ತೊಗೊಂಡು ಅದಾದಮೇಲೆ
ನಾವು ಟಿಕೆಟ್ ಆಲ್ರೆಡಿ ಅಲ್ಲಿ ಬುಕ್ ಮಾಡಿ ಟಿಕೆಟ್ಸ್ ತೆಗೆದಿಟ್ಟಿಸಿದ್ರು. ಸೊ ಅವ್ರ ಹತ್ರ ಟಿಕೆಟ್ ಇಸ್ಕೊಂಡಿದ್ವಿ. ಅವಾಗ ನೋಡಿ ಇದೆಲ್ಲ ರಿಲೀಸ್ ಆಗಿರೋಂಥ ಮೂವೀಸ್ಗಳು. ಬಟ್ ನಾವು ಈ ಮೂವಿ ಹೋಗಿ ಯಾಕೆಂದರೆ ನಮಗೆ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಸಿಗುತ್ತೆ. ಸೊ ಅಂದರೆ ಎಲ್ಲ ಮೂವಿಗಳಿಗೂ ಹೋಗೋಕ್ಕೆ ಆಗದೆ ಇದ್ದದ್ದು ಅಟ್ಲೀಸ್ಟ್ ಈ ಥರ ಒಂದು ಯಾವುದಾದ್ರೂ ಮೂವಿ ಯಾವುದು ತುಂಬಾ ನಮಗೆ ಥರ ಹೋಗಬೇಕು ಅಂತ ಅನಿಸುತ್ತೋ ಬರ್ಬೋದು. ಎಲ್ಲ ಮೂವಿಗೆ ಹೋಗ್ಬೋದು. ಒಳ್ಳೆಯದೇ ಕನ್ನಡ ಮೂವೀಸ್ಗಳನ್ನ ಹೇಳ್ಬೋದು. ನೋಡಿ ಮೊದಲೆಲ್ಲ ಇವಾಗ ನೋಡಿ ಥಿಯೇಟ್ರ್ಗಳೇ ಮೈಸೂರಲ್ಲಿ ಇಲ್ದಿರೋ ಥರ ಆಗ್ಬಿಟ್ಟೈತೆ. ಮೊದಲೆಲ್ಲ ಎಷ್ಟು ಥಿಯೇಟರ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಇತ್ತು. ಇವಾಗೆಲ್ಲ ಬರೀ ಮಾಲ್ಗೆ ಹೋಗಂಗಾಗಿದೆ ಇವಾಗ. ಸೊ ನೋಡಿ ಫಸ್ಟ್ ರೋನೇ ನಾವು ಕೂತಿದ್ದು. ಇದೇ ಫಸ್ಟ್ ಟೈಮ್ ಏನಲ್ಲ, ಮೊದಲು ವಂಶಿ ಮೂವಿಗೆ ನಾವು ಓದಬೇಕಾದ್ರೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ವಂಶಿ ಮೂವಿಗೆ ಹೋಗಿದ್ವಿ. ಸೊ ಆವಾಗ ಫಸ್ಟ್ ರೋನಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂತಿದ್ದು. ಅದು ಇನ್ನೂ ನೆನಪಿದೆ ನನಗೆ. ಸರಸ್ವತಿ ಥಿಯೇಟ್ರಲ್ಲಿ, ಸರಸ್ವತಿ ಮತ್ತು ಪ್ರಭಾದಲ್ಲೂ ಹೋಗಿದ್ವಿ. ಅಯ್ಯೋ ವಂಶಿ ಮೂವಿ ಅದು ಎಷ್ಟು ಸರಿ ನೋಡಿದ್ದೀವೋ ನೆನಪೇ ಇಲ್ಲ ನಮಗೆ. ಸೊ ಆ ಥರ ಆವಾಗ ನಾವು ಫಸ್ಟ್ ರೋನಲ್ಲಿ ಕೂತಿದ್ದು. ಅದು ಬಿಟ್ಟರೆ ಇವಾಗಲೇ ನಾವು ಅದು ನಮ್ಮ ಮನೆಯವರು ಜೊತೆಗೆ ಇದೇ ಫಸ್ಟ್ ಟೈಮ್ ಕೂತಿರೋದು. ಸೊ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಆವಾಗಲೇ ಹೇಳ್ದಂಗೆ ಮೆಸೇಜ್ ನನಗೆ ತುಂಬ ಇಷ್ಟ ಆಯಿತು. ಕಾಮಿಡಿಗಳಿಗಿಂತ ಮೆಸೇಜ್ ಸಖತ್ ಇಷ್ಟ ಆಯಿತು. ಆಮೇಲೆ ಸಾಂಗ್ಸು ಅಷ್ಟೇ ಚೆನ್ನಾಗಿತ್ತು, ಎಲ್ಲ ಸಾಂಗ್ಸುವೆ ಅಂತ ಹೇಳ್ಬೋದು. ಅಲ್ಲೊಬ್ರು ಲೇಡಿ ಮಾಡಿದ್ದಾರೆ, ಅವರಂತೂ ನನಗೆ ಅವ್ರ ಆ್ಯಕ್ಟಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಫುಲ್ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಂತಾರಲ್ಲ, ಆ ಥರ ಇದೆ ಅವ್ರ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮೂವಿ ಇದಾಯಿತು. ಇಂಟರ್ವಲ್ ಟೈಮು ನೋಡಿ, ಇಂಟರ್ವಲ್ ಬಿಟ್ಟರು. ನಾನು ನಮ್ಮ ಮನೆಯವರು ಏನೋ ಸ್ನ್ಯಾಕ್ಸ್ ಏನೋ ತೊಗೊಂಬತ್ತೀನಿ ಅಂತ ಹೋದರು. ಅಲ್ಲಿ ಲಿಮಿಟೆಡೇ ಇದ್ದಿದ್ದು. ಆಯಿತು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಕೂತಿದ್ದೆ. ಸೊ ಅದಾದಮೇಲೆ ಮತ್ತೆ ಮೂವಿ ಓದ್ವಿ. ಇಂಟರ್ವಲ್ ಆದಮೇಲೆ ಮೂವಿ ಎಲ್ಲ ಮುಗೀತು, ಬಂದ್ವಿ ಹೊರಗಡೆಗೆ. AC ಇದ್ದಿದ್ದರಿಂದ ನಾನು ಮೊದಲೇ ಸ್ವೆಟರು ತೊಗೊಂಡೋಗ್ಬಿಟ್ಟಿದ್ದೆ. ಸಖತ್ತು ಕೋಲ್ಡ್ ಆಗಿಬಿಡುತ್ತೆ, ಒಂಥರ ಈಚೆಗೆ ಬಂದ್ಬಿಡೋಣ ಅನ್ನಷ್ಟು ಒಂದೊಂದು ಸರಿ ಕೋಲ್ಡ್ ಆಗಿಬಿಡುತ್ತೆ ಈ ಕೋಲ್ಡ್ ವೆದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಮೊದಲೇ ಸ್ವೆಟರು ತೊಗೊಂಡೋಗ್ಬಿಡ್ತೀನಿ ಆ ಥರ ಇದ್ದಾಗ. ಸೊ ಅದಾದಮೇಲೆ 1 ಗಂಟೆಗೆ ಮುಗೀತು. 1 ಗಂಟೆಗೆ ವಾಪಸ್ ಬರಬೇಕಾದ್ರೆ ಕುವೆಂಪು ನಗರದಲ್ಲಿ ಒಂದು ಕಡೆ ಟೀನ ಮಧ್ಯರಾತ್ರಿನೂ ಮಾರ್ತಾಯಿರ್ತಾರೆ. ಕುವೆಂಪು ನಗರದಲ್ಲಿ ಡಬಲ್ ರೋಡಲ್ಲೇ ಅದನ್ನು ಮಾರೋದು. ಅಲ್ಲಿ ನಮ್ಮ ಮನೆಯವ್ರು ಟೀ ಕುಡಿಸಿದ್ರು. ಸೊ ಅಲ್ಲಿ ಟೀ ಕುಡಿದ್ಬಿಟ್ಟು ಮನೆಗೆ ಬಂದ್ವಿ ಗೈಸ್. ಮೂವಿ ಅಂತೂ ಚೆನ್ನಾಗಿತ್ತು, ಎಲ್ಲರೂ ನೋಡ್ಬೋದು. ಮೆಸೇಜ್ ಇರೋ ಅಂಥದ್ದು, ಪ್ರತಿಯೊಬ್ಬರು ಯೂತ್ಸ್ ಎಸ್ಪೆಷಲಿ ನೋಡಬೇಕಾಗಿರೋ ಅಂಥದ್ದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್, ಸೂ ಫ್ರಮ್ ಸೋ ಮೂವಿ ರಿವ್ಯೂ ಅಥವಾ ಆ ಒಂದು ದಿನದ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.